ವೀಕ್ಷಕರೇ, 2024 ಆಗಸ್ಟ್ 23ನೇ ತಾರೀಕು ಕಾಠ್ಮಂಡು ಪೊಲೀಸರು ಒಂದು ಪ್ರಕರಣವನ್ನ ದಾಖಲಿಸಿಕೊಳ್ತಾರೆ. ಆ ಒಂದು ಪ್ರಕರಣ ಯಾರ ವಿರುದ್ಧ ದಾಖಲಾಗಿತ್ತು, ಅವನು ಮನುಷ್ಯನ ಅಥವಾ ಕ್ರೂರ ಪ್ರಾಣಿ ಅಂತ ಪೊಲೀಸರಿಗೆ ಅನುಮಾನ ಬಂದಿತ್ತು. ದೂರನ ದಾಖಲು ಮಾಡದಂತ ವ್ಯಕ್ತಿಯ ದೇಹ ಅದ್ಯಾವ ಮಟ್ಟಿಗೆ ಬರ್ನ್ ಆಗಿತ್ತು ಅಂದ್ರೆ ಯಾರೋ ಅವನ ಮೇಲೆ ಕಾದ ಕಬ್ಬಿಣದ ದ್ರವವನ್ನ ಸುರಿದಾಗಿತ್ತು. ವೀಕ್ಷಕರೇ, ಆಶೀಶ್ ದೇವ್ಲಾ 33 ವರ್ಷದ ಈತ ನೇಪಾಳದ ನಿವಾಸಿಯಾಗಿದ್ದ. ಅಲ್ಲಿ ಆತ ಅನೇಕ ವ್ಯವಹಾರಗಳನ್ನ ಮಾಡ್ತಿದ್ದ. ಕಾಠ್ಮಂಡುವಿನಲ್ಲಿ ಸಾಕಷ್ಟು ಆಸ್ತಿ ಪಾಸ್ತಿ, ಮನೆ, ಮಳಿಗೆ ಎಲ್ಲ ಕೂಡ ಹೊಂದಿದ್ದ. ಆದ್ರೆ ಅದ್ಯಾವುದು ಕೂಡ ಆತ ದುಡಿದು ಮಾಡಿದ್ದಲ್ಲ. ಅದು ಆತ ಕಟ್ಟಿದಂತ ಸಾಮ್ರಾಜ್ಯ ಆಗಿರ್ಲಿಲ್ಲ. ಅವನ ತಂದೆ ಆಗರ್ಭ ಶ್ರೀಮಂತರು. ನೇಪಾಳದಲ್ಲಿ ದೊಡ್ಡ ಮಟ್ಟದ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಅನ್ನ ಮಾಡ್ತಿದ್ರು. ಅವರು ಗಳಿಸಿದಂತ ಸಂಪತ್ತೇ ನಂತರ ಈ ಆಶೀಶ್ ಪಾಲಾಗಿತ್ತು. ಈ ಆಶೀಶ್ಗೆ ಚಿಕ್ಕಂದಿನಿಂದಲೂ ಕೂಡ ಏನು ಕೊರತೆ ಇರಲಿಲ್ಲ. ತನ್ನ ತಂದೆ ಗಳಿಸಿದಂತ ಹಣದಲ್ಲಿ ಆತ ಚಿಕ್ಕಂದಿನಿಂದಲೇ ಮೋಜು ಮಸ್ತಿ ಮಾಡ್ತಾ ಬಂದಿದ್ದ. ಇದೆಲ್ಲದರ ಪರಿಣಾಮ ಆತನಲ್ಲಿ ಜವಾಬ್ದಾರಿನೇ ಬೆಳೆದಿರಲಿಲ್ಲ. ಅವನು ಭವಿಷ್ಯದ ಬಗ್ಗೆ ಯಾವತ್ತೂ ಕೂಡ ಯೋಚಿಸ್ತವನಲ್ಲ. ಬಹಳ ಅದ್ಧೂರಿ ಜೀವನ ಶೈಲಿಯನ್ನು ನಡೆಸೋದು ಆತನ ಏಕೈಕ ಆಯ್ಕೆಯಾಗಿತ್ತು. ಸಾಮಾನ್ಯವಾಗಿ ಮಧ್ಯಮ ವರ್ಗದಲ್ಲಿ ಜನಿಸಿದಂತ ವ್ಯಕ್ತಿಯಲ್ಲಿ ಚಿಕ್ಕಂದಿನಿಂದಲೇ ತನ್ನ ಹೆಗಲು ಮೇಲೆ ಇರುವಂತಹ ಜವಾಬ್ದಾರಿ ಏನು ಅಂತ ಅರಿವಿರುತ್ತೆ. ಅದಕ್ಕಾಗಿ ಹೇಗ್ ತಯಾರಾಗಬೇಕು, ಹೇಗ್ ದುಡಿಬೇಕು, ಹೇಗ್ ಹಣ ಮಾಡಬೇಕು ಅಂತ ಸ್ಪಷ್ಟ ಯೋಚನೆ ಇರುತ್ತೆ. ಆದ್ರೆ ಈ ಆಶೀಶ್ಗೆ ಅದ್ಯಾವುದರ ಅರಿವೇ ಇರಲಿಲ್ಲ. ಈ ಆಶೀಶ್ಗೆ ಸಾಮಾನ್ಯ ಜನರ ಜೊತೆ ಸಂಪರ್ಕ ಕಡಿತಗೊಂಡಿದ್ದರಿಂದ ಅವನ ಜೀವನದಲ್ಲಿ ಯಾವುದೇ ಭಾವನೆಗಳು ಇರಲಿಲ್ಲ. ಯಾರ್ದಾದ್ರೂ ಸಮಸ್ಯೆಗಳು, ಸಂಘರ್ಷಗಳು ಅಥವಾ ಅಗತ್ಯಗಳನ್ನ ಅರ್ಥ ಮಾಡಿಕೊಳ್ಳುವಂತ ಶಕ್ತಿ ಆತನಿಗೆ ಇರಲಿಲ್ಲ. ವೈಭವದ ಜೀವನ ನಡೆಸೋದೇ ಆತನ ಗುರಿಯಾಗಿತ್ತು. ಬಾಲ್ಯದಿಂದಲೂ ಕೂಡ ಅಧ್ಯಯನದಲ್ಲಿ ಹೆಚ್ಚು ಆಸಕ್ತಿ ಹೊಂದಿರುವಂತ ಅವನು 12ನೇ ತರಗತಿ ಪಾಸಾದ ತಕ್ಷಣ ಓದನ್ನ ನಿಲ್ಲಿಸ್ದ. ಯಾವಾಗ್ಲೂ ತಾನು ಆಕರ್ಷಣೀಯ ಬಿಂದು ಆಗ್ಬೇಕು, ಖ್ಯಾತಿಯನ್ನ ಗಳಿಸಬೇಕು ಎಂಬುದು ಕೂಡ ಅವನ ಇಚ್ಛೆಯಾಗಿತ್ತು. ಅದಕ್ಕಾಗಿ ಯೂಟ್ಯೂಬ್ ಅನ್ನ ತೆರೆದ. ಅಲ್ಲಿ ಪ್ರಾಂಕ್ ವಿಡಿಯೋ ಮಾಡುವ ಮೂಲಕ ತಮಾಷೆ ಮಾಡತೊಡಗಿದ್ದ. ಯಾವುದೇ ಸಾಮಾಜಿಕ ಕಳಕಳಿ ಇರದಂತ ಆಶೀಶ್ ಕಂಡ ಹುಡುಗಿಯರಿಗೆ ನೇರವಾಗಿ ಪ್ರಪೋಸ್ ಮಾಡಿ ಪ್ರಾಂಕ್ ಮಾಡ್ತಿದ್ದ. ಹೀಗೆ ಬಿಂದಾಸ್ ಆಗಿ ಬದುಕ್ತಿದ್ದವನಿಗೆ 2020ರಲ್ಲಿ ಆಘಾತ ಕಾದಿತ್ತು. ಆ ಕೋವಿಡ್ನ ಸಮಯದಲ್ಲಿ ಅವ್ರ ತಂದೆ ಕೊರೋನಾಗೆ ಬಲಿಯಾದ್ರು. ತಂದೆ ನಿಧನರಾದಾಗ ಆಶೀಶ್ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳು ಬರೋದಿಕ್ಕೆ ಶುರುವಾದವು. ಅದರಲ್ಲಿ ಮೊದಲ ಬದಲಾವಣೆ ಏನು ಅಂದ್ರೆ ಅವನ ತಂದೆಯ ಎಲ್ಲ ವ್ಯವಹಾರಗಳ ಜವಾಬ್ದಾರಿಯನ್ನ ತಾನು ಅನಿವಾರ್ಯವಾಗಿ ಹೊರಲೇಬೇಕಿತ್ತು. ಇನ್ನು ಎರಡನೇ ಬದಲಾವಣೆ ಏನು ಅಂದ್ರೆ ತನ್ನ ತಂದೆ ಹೋದ್ಮೇಲೆ ಅವನಿಗೆ ಹೇಳೋರು ಕೇಳೋರು ಯಾರು ಕೂಡ ಇಲ್ಲದಂತಾಗಿ ಅವನು ತನ್ನ ಮನಸ್ಸಿಗೆ ಬಂದಿದ್ದನ್ನೆಲ್ಲ ಮಾಡತೊಡಗಿದ್ದ. ಬರ್ತಾ ಬರ್ತಾ ಆತನಲ್ಲಿ ವಿಭಿನ್ನ ರೀತಿಯ ವ್ಯಕ್ತಿತ್ವ ಬೆಳೀತು. ಆತ ತನ್ನನ್ನು ತಾನು ಶುಗರ್ ಡ್ಯಾಡಿ ಅಂತಾನೆ ಕರೆದುಕೊಂಡ. ವೀಕ್ಷಕರೇ, ಈ ಶುಗರ್ ಡ್ಯಾಡಿ ಪದವನ್ನ ಅತ್ಯಂತ ಶ್ರೀಮಂತ ವ್ಯಕ್ತಿಗೆ ಬಳಸ್ತಾರೆ. ಆ ಶ್ರೀಮಂತ ತನಗಿಂತ ಚಿಕ್ಕ ವಯಸ್ಸಿನ 10 ಮಹಿಳೆಯರೊಂದಿಗೆ ಸಂಬಂಧದಲ್ಲಿ ತೊಡಗಿಸ್ಕೊಂಡ್ರೆ ತನ್ನ ಹಣದ ಬಲದ ಮೂಲಕ ಹುಡುಗಿಯರನ್ನ ಅಥವಾ ಕಿರಿಯ ಮಹಿಳೆಯರನ್ನ ಬುಟ್ಟಿಗೆ ಹಾಕೊಂಡು ಅವರನ್ನ ತನ್ನೊಂದಿಗೆ ಇರುವ ಹಾಗೆ ಮಾಡ್ಕೊಳ್ಳೋನಿಗೆ ಶುಗರ್ ಡ್ಯಾಡಿ ಅಂತ ಕರೀತಾರೆ. ಆದ್ರೆ ಈ ಆಶೀಶ್ನ ವಯಸ್ಸು ಇನ್ನೂ ಕೂಡ ಚಿಕ್ಕದು ಇರೋದ್ರಿಂದ ಇವನು ತನ್ನನ್ನ ಶುಗರ್ ಡ್ಯಾಡಿ ಅಂತ ಅಂದ್ಕೊಂಡ್ರೆ ಸರಿಯಾಗೋದಿಲ್ಲ ಅಂತ ಅನ್ಸಿ ಒಂದು ವಯಸ್ಸಾದಂತ ವ್ಯಕ್ತಿ ಅಂತ ಮುಖವಾಡವನ್ನ ಧರಿಸತೊಡಗಿದ್ದ. ಮುದುಕನ ಮುಖವಾಡವನ್ನ ಧರಿಸಿ ಅವನು ಬಾರ್ ಮತ್ತು ಪಬ್ಗಳಿಗೆ ಹೋಗಿ ಹಗಲು ರಾತ್ರಿ ಅಂತ ಅಂದೇ ಹಣವನ್ನ ಉಡಾಯಿಸತೊಡಗಿದ್ದ. ಆ ಒಂದು ಮುಖವಾಡ ಆಶೀಶ್ನಲ್ಲಿ ಎಂತ ಬದಲಾವಣೆ ತಂದಿತ್ತು ಅಂದ್ರೆ ಅದನ್ನ ಹಾಕಿದಾಗ ಅವನು ಬೇರೆಯದೇ ವ್ಯಕ್ತಿಯ ಹಾಗೆ ವರ್ತಿಸ್ತಿದ್ದ. ಅದನ್ನ ತೆಗೆದಾಗ ಮೊದಲಿನ ಆಶೀಶ್ನಂತೆ ಇರ್ತಿದ್ದ. ಈ ಆಶೀಶ್ ಈ ಮುಖವಾಡವನ್ನು ಧರಿಸಿದಾಗೆಲ್ಲ ತನ್ನ ಹಣವನ್ನ ಮತ್ತು ಗೆಳತಿಯರನ್ನ ಜನರಿಗೆ ಪ್ರದರ್ಶನ ಮಾಡ್ತಾ ತನ್ನ ಸಾಮಾಜಿಕ ಮಾಧ್ಯಮಗಳಾದಂತ ಟಿಕ್ ಟಾಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಆಗಾಗ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಿದ್ದ. ಇನ್ನು ಸೆನೆಟ್ ಕ್ಲಬ್ ಅನ್ನೋದು ಕಾಠ್ಮಂಡುವಿನಲ್ಲಿ ಅತಿ ದೊಡ್ಡ ಐಷಾರಾಮಿ ಕ್ಲಬ್ ಆಗಿತ್ತು. ಅಲ್ಲಿ ದೊಡ್ಡ ಶ್ರೀಮಂತರು ಮಕ್ಕಳು, ರಾಜಕಾರಣಿಗಳು, ಸಿನಿಮಾ ಕಲಾವಿದರು ಬರ್ತಿದ್ರು. ಅಂತ ಕ್ಲಬ್ ಈ ಆಶೀಶ್ಗೆ ಮನೆ ರೀತಿ ಆಗೋಯ್ತು. ಅಲ್ಲಿನ ಪ್ರತಿಯೊಬ್ಬ ಸಿಬ್ಬಂದಿಗೂ ಆಶೀಶ್ ಚೆನ್ನಾಗಿ ಪರಿಚಯ ಕೂಡ. ಹಣದ ಕೊರತೆ ಇಲ್ಲದಂತ ಅವನು ನೈಟ್ ಕ್ಲಬ್ ನ ಸಿಬ್ಬಂದಿಯಿಂದ ಹಿಡಿದು ಪರಿಚಯವಾದಂತ ಎಲ್ರಿಗೂ ಫ್ರೀ ಡ್ರಿಂಕ್ ಅನ್ನ ಕೊಡಿಸೋದು, ಊಟ ಕೊಡಿಸೋದು ಇತ್ಯಾದಿಗಳನ್ನ ಮಾಡ್ತಿದ್ದ. ಶುಗರ್ ಡ್ಯಾಡಿ ಅವತಾರ ತಾಳದ ಮೇಲೆ ಅಂದ್ರೆ ಮುದುಕನ ಮುಖವಾಡ ಧರಿಸೋದ್ ಮೇಲೆ ಅವನು ಸಾಕಷ್ಟು ಸ್ನೇಹಪರನಾಗ್ತಿದ್ದ. ಎಲ್ಲರೊಂದಿಗೆ ಬೆರೀತಿದ್ದ. ಅವನ ಈ ವರ್ತನೆಗೆ ಕಾರಣ ಬೇರೆನೇ ಇತ್ತು. ಹಾಗೆ ಎಲ್ಲರ ಜೊತೆ ಬೆರೆತು ಅವರನ್ನು ಸೆಳೆದುಕೊಂಡು ತನ್ನ ಬಲೆಗೆ ಬೀಳಿಸಿಕೊಳ್ಳೋದು ಅವನ ಉದ್ದೇಶ ಆಗಿತ್ತು. ಹೆಣ್ಣು ಗಂಡು ಒಂದೇ ಎಲ್ಲರೂ ಅವನ ಜಾಲಕ್ಕೆ ಸಿಲುಕ್ತಿದ್ರು. ವೀಕ್ಷಕರೇ, ಇಷ್ಟಕ್ಕೂ ಅವರನ್ನೆಲ್ಲ ಬಲೆಗೆ ಬೀಳಿಸ್ಕೊಂಡು ಈತ ಏನ್ ಮಾಡ್ತಿದ್ದ ಅಂತ ನೋಡುವುದಾದ್ರೆ ಅದೊಂದು ಭಯಾನಕ ಲೋಕನೇ ತೆರೆದುಕೊಳ್ಳುತ್ತೆ. ಈ ಸೆನೆಟ್ ಕ್ಲಬ್ ಮಾತ್ರ ಅಲ್ಲ, ಹೊರಗಡೆ ಕೂಡ ಅವನು ಅನೇಕ ಮುಗ್ಧ ಜನರನ್ನ ಸೆಳೆದುಕೊಂಡು ಒಬ್ಬರ ನಂತರ ಒಬ್ಬರನ್ನ ಹೊಸ ಬಲಿಪಶುಗಳನ್ನ ಹುಡುಕ್ತಿದ್ದ. ಹೆಣ್ಣು ಗಂಡು ಅಂತ ಭೇದ ಭಾವ ಮಾಡದೆ ಎಲ್ಲರನ್ನೂ ಅವನು ತನ್ನ ಉದ್ದೇಶ ಈಡೇರಿಕೆಗೆ ಬಳಸ್ಕೊಳ್ತಿದ್ದ. ಇಷ್ಟಕ್ಕೂ ಅವನ ಉದ್ದೇಶ ಏನು ಅಂತ ನೋಡೋದಾದ್ರೆ ಈ ಆಶೀಶ್ ಜನರನ್ನ ಹಿಂಸೆ ಮಾಡೋದ್ರ ಮೂಲಕ ತೃಪ್ತಿಯನ್ನ ಪಡೆಯುವಂತ ಹವ್ಯಾಸವನ್ನ ಬೆಳೆಸ್ಕೊಂಡಿದ್ದ. ಅದೇನು ಮಾಮೂಲಿ ಹಿಂಸೆ ಅಲ್ಲ, ತನ್ನ ಜಾಲಕ್ಕೆ ಬಿದ್ದವರಿಗೆ ಅವನು ನರಕವನ್ನ ತೋರಿಸ್ತಿದ್ದ. ಬೇರೆಯವರನ್ನ ನೋಯಿಸೋದು, ಎಲೆಕ್ಟ್ರಿಕ್ ರಾಡ್ಗಳಿಂದ ಹೊಡೆಯೋದು, ದೇಹಕ್ಕೆ ಕಾದ ಕಬ್ಬಿಣದಿಂದ ಚುಚ್ಚೋದು, ಉಗುರಿನ ನಡುವೆ ಮೊಳೆಗಳನ್ನ ಚುಚ್ಚೋದು, ಡ್ರಿಲ್ ಮಷೀನ್ ಅನ್ನ ಹಾಕೋದು, ಹೀಗೆ ವಿಲಕ್ಷಣ ರಾಕ್ಷಸಿ ಕೃತ್ಯಗಳನ್ನ ಅವನು ಮಾಡ್ತಿದ್ದ. ಶುಗರ್ ಡ್ಯಾಡಿ ಇಂಥ ಅಮಾನವೀಯ ಕೆಲಸವನ್ನ ಮಾಡ್ತಿದ್ದಾನೆ ಎಂಬುದು ಹೊರ ಜಗತ್ಗೆ ಗೊತ್ತೇ ಇರಲಿಲ್ಲ. ತನ್ನಿಂದ ಹಿಂಸೆಗೆ ಒಳಗಾದವ್ರಿಗೆ ಇದನ್ನ ಎಲ್ಲಾದ್ರೂ ಹೊರಗಡೆ ಬಾಯ್ಬಿಟ್ರೆ ನಿಮ್ಮ ಫ್ಯಾಮಿಲಿಯನ್ನ ಮುಗ್ಸ್ ಹಾಕ್ತೀನಿ ಅಂತ ಬೆದರಿಕೆ ಹಾಕ್ತಿದ್ದ.
ಅವನ ಜೊತೆಗೆ ಯಾವಾಗಲೂ ಇರ್ತಿದ್ದಂತ ಬಾಡಿಗಾರ್ಡ್ಗಳು ಅವನ ಈ ವಿಕೃತ ಕೆಲಸಗಳಿಗೆ ಸಹಾಯ ಮಾಡ್ತಿದ್ರು. ಅವನಿಗೆ ಬಲಿಪಶುಗಳನ್ನ ಹಿಡಿದು ತಂದು ಕೊಡೋದರಿಂದ ಹಿಡಿದು ಅವನಿಗೆ ಹಿಂಸೆ ಮಾಡೋದಕ್ಕೆ ಬೇಕಾದಂತ ಸಲಕರಣೆ ಮತ್ತು ವಸ್ತುಗಳನ್ನ ಒದಗಿಸಿ ಅವರು ನೋವಿನಿಂದ ಕಿರಿಚಿದಾಗ ಇವರು ಆಶೀಶ್ ಜೊತೆ ಸೇರಿ ಮಜಾ ತೆಗೆದುಕೊಳ್ತಿದ್ರು. ಅದೆಷ್ಟೋ ಜನ ಇವನಿಂದ ಸತ್ತು ಬದುಕಿದ್ರು ಕೂಡ ಯಾರು ಪೊಲೀಸರ ಬಳಿ ಹೋಗುವಂತ ಧೈರ್ಯವನ್ನ ಮಾಡಲಿಲ್ಲ. ಆದ್ರೆ ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ ಅಲ್ವಾ, ಹಾಗೂ ಎಲ್ಲದಕ್ಕೂ ಸಮಯ ಕೂಡ ಬರಬೇಕು. ಅದರಂತೆಯೇ ಒಮ್ಮೆ ಕೂಲ್ ಬಹದ್ದೂರ್ ಎಂಬ 21 ವರ್ಷದ ಯುವಕನ ಮೇಲೆ ಇವನು ತನ್ನ ಹೀನ ಕೃತ್ಯವನ್ನು ಎಸಗಿದಾಗ ಭಯಾನಕ ವಿವರಗಳು ಸಾರ್ವಜನಿಕವಾಗಿ ಬಹಿರಂಗಗೊಂಡು ಕಾಠ್ಮಂಡುವಿನಲ್ಲಿ ವಾಸ ಮಾಡ್ತಿದ್ದಂತ ಕುಲ್ ಬಹದ್ದೂರ್ ಈ ಆಶೀಶ್ನ ಇಡೀ ಅಪರಾಧ ಲೋಕವನ್ನೇ ತೆರೆದಿಡೋದಕ್ಕೆ ಹೊರಟಿದ್ದ. ಅಷ್ಟಕ್ಕೂ ವಾಸ್ತವದಲ್ಲಿ ಈತನು ಕೂಡ ಈ ಆಶೀಶ್ ಅಥವಾ ಶುಗರ್ ಡ್ಯಾಡಿಯ ಸ್ನೇಹಿತನೇ ಆಗಿದ್ದ. ಅವರಿಬ್ರು ಮೊದಲ ಭೇಟಿ ಅದೇ ಸೆನೆಟ್ ಕ್ಲಬ್ನಲ್ಲಿ ಆಗಿತ್ತು. ಈ ಕುಲ್ ಬಹದ್ದೂರ್ನ ಸ್ನೇಹಿತನೊಬ್ಬ ಮೊದಲೇ ಶುಗರ್ ಡ್ಯಾಡಿಯ ಸ್ನೇಹಿತನಾಗಿದ್ದ. ಅವನ ಮೂಲಕ ಪರಿಚಯವಾಗಿ ಕೊನೆಗೆ ಇಬ್ಬರ ನಡುವೆ ಗಾಢ ಸ್ನೇಹ ಬೆಳೆದಿತ್ತು. ಇವನ್ ಮೇಲೆ ಈ ಬಹದ್ದೂರ್ಗೆ ಎಷ್ಟು ವಿಶ್ವಾಸ ಬೆಳೆದಿತ್ತು ಅಂದ್ರೆ ಅವನು ತನ್ನ ಗಾರ್ಡ್ಗಳನ್ನ ಬಿಟ್ಟೆ ಕ್ಲಬ್ಗೆ ಬರ್ತಿದ್ದ. ಹೀಗಿರುವಾಗ 2024 ಆಗಸ್ಟ್ 23ನೇ ತಾರೀಕು ಇವರಿಬ್ಬರಿಗೆ ಕಾಮನ್ ಫ್ರೆಂಡ್ ಆಗಿದ್ದವನು ಕುಲ್ ಬಹದ್ದೂರ್ಗೆ ಫೋನ್ ಮಾಡಿ ನಿನ್ಗೆ ಕೊಡ್ಬೇಕಾದ ದುಡ್ಡನ್ನ ಮರಳಿ ಕೊಡ್ತೀನಿ, ಹತ್ತಿರದ ಅಂಗಡಿಗೆ ಬಾ ಅಂತ ಕರೆದಿದ್ದ. ಸರಿ ಅಂತ ಈತನು ಅಲ್ಲಿಗೆ ಹೋಗಿದ್ದ. ಅಲ್ಲಿಗೆ ಹೋದ್ಮೇಲೆ ನಿನ್ಗೆ ಕೊಡ್ಬೇಕಾದದ್ದು ನಾನು ನಮ್ಮ ಮಾವನ ಹತ್ರ ಸಾಲ ಕೇಳಿದ್ದೇನೆ, ಅವ್ರ ಮನೆಗೆ ಹೋಗಿ ಹಣ ತೆಗೆದುಕೊಂಡು ಬರೋಣ ಬಾ ಅಂತ ಕರೆದಿದ್ದ. ಈತ ಕೂಡ ಸ್ನೇಹಿತ ಆಗಿರೋದ್ರಿಂದ ಏನು ಸಂಶಯ ಪಡದೆ ಕುಲ್ ಬಹದ್ದೂರ್ ಅವನ ಜೊತೆ ಹೊರಟಿದ್ದ. ಅಲ್ಲಿ ಹೋದಾಗ ಅನೇಕ ಪರಿಚಿತರು ಅಲ್ಲಿ ಇದ್ರು. ಏನಿದು, ಎಲ್ಲಿ ಬಂದಿದ್ದೀವಿ, ಏನಾಗಲಿದೆ ಅಂತ ಯೋಚಿಸುವ ಮೊದಲೇ ಅವರು ಕುಲ್ ಬಹದ್ದೂರ್ನನ್ನ ಆ ಮನೆ ಬಳಿ ನಿಲ್ಲಿಸಿದಂತ ಕಾರಿನೊಳಗೆ ಬಲವಂತವಾಗಿ ತಳ್ಳಿ ಕರೆದೊಯ್ದ್ರು. ಒಂದು ಅಪಾರ್ಟ್ಮೆಂಟ್ನ ಒಂದು ಕೋಣೆಯಲ್ಲಿ ಈ ಬಹದ್ದೂರ್ನನ್ನ ತಂದು ಹಾಕಿದ್ರು. ನಂತರ ಈ ಬಹದ್ದೂರ್ ಕಣ್ಣುಚ್ಕೊಂಡು ನೋಡಿದ್ರೆ ಅವನ ಎದುರಿಗೆ ಶುಗರ್ ಡ್ಯಾಡಿ ಕಾಣಿಸಿದ್ದ. ಅಷ್ಟರಲ್ಲಿ ಅವನ ಗುಂಡಗಳು ಈ ಬಹದ್ದೂರ್ನನ್ನ ಹಿಡಿದು ಅವನ ಎಲ್ಲಾ ಬಟ್ಟೆಗಳನ್ನು ಕೂಡ ಬಿಚ್ಚಿದ್ರು. ಇತ್ತ ಆಶೀಶ್ ಒಂದು ಐರನ್ ರಾಡನ್ನ ಕಾಯೋದಕ್ಕೆ ಇಟ್ಟಿದ್ದ. ಕಾಯ್ದ ರಾಡ್ನಿಂದ ಈ ಕುಲ್ ಬಹದ್ದೂರ್ ಮೈ ಮೇಲೆ ಯಾವ ರೀತಿ ಬರೆ ಹಾಕಿದ್ದ ಅಂದ್ರೆ ಆತ ನೋವಿನಿಂದ ಕಿವಿ ಹರಿದು ಹೋಗಾಗೆ ಕಿರ್ಚಿದ್ದ. ಅವನು ನೋವಿನಿಂದ ಅಳೋದನ್ನ ಕಂಡು ಮತ್ತಷ್ಟು ಖುಷಿಯಾದಂತ ಆಶೀಶ್ ಮತ್ತು ಅವನ ಸ್ನೇಹಿತರು ಅವನ ಮೈ ಮೇಲೆ ಎಲ್ಲಂದರಲ್ಲಿ ಐರನ್ ರಾಡನ್ನ ಉಪಯೋಗಿಸಿದ್ರು. ನಂತರ ಕೆಲವು ಮಾತ್ರೆಗಳು ಮತ್ತು ಔಷಧಿಗಳನ್ನ ತಂದು ಈ ಬಹದ್ದೂರ್ಗೆ ಕೊಟ್ರು. ಮರುದಿನ ಬೆಳಗ್ಗೆ ಮತ್ತೆ ಚಿತ್ರ ವಿಚಿತ್ರ ಹಿಂಸೆ ಶುರುವಾದ್ವು. ಹಣ ಕೊಡೋದಾಗಿ ಈ ಬಹದ್ದೂರ್ನನ್ನ ಕರೆತಂದಿದ್ದಂತ ಅವನ ಸ್ನೇಹಿತ ಕೂಡ ಇವ್ರ ಜೊತೆಗೂಡಿ ಈ ಬಹದ್ದೂರ್ ಕಿರ್ಚೋದನ್ನ ಕಂಡು ವಿಕೃತ ಸಂತೋಷವನ್ನ ಪಡ್ತಿದ್ದ. ನಂತರ ಇದೆಲ್ಲ ಮುಗಿದ್ಮೇಲೆ ಅವನನ್ನ ಬಿಡುವಂತ ನಿರ್ಧಾರ ಮಾಡದಂತ ಶುಗರ್ ಡ್ಯಾಡಿ ಈ ಒಂದು ವಿಷಯವನ್ನು ಹೊರಗಡೆ ಹೇಳಿದ್ರೆ ನಿನ್ನ ಇಡೀ ಕುಟುಂಬವನ್ನ ಮುಗಿಸ್ತೀವಿ ಅಂತ ಬೆದರಿಕೆಯನ್ನ ಹಾಕಿದ್ರು. ಇವನಿಗೆ ಹಿಂಸೆ ಕೊಡೋದನ್ನು ಕೂಡ ಅವರು ವಿಡಿಯೋ ಮಾಡಿದ್ರು. ಪೊಲೀಸರಿಗೆ ದೂರನ್ನ ಕೊಡೋದಕ್ಕೆ ಪ್ರಯತ್ನ ಪಟ್ಟಾಗ ನಾವು ಆಕೆಗೆ ಏನ್ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ಇದೆ ನೋಡುವಂತ ಅದನ್ನ ಆತನಿಗೆ ತೋರಿಸಿದ್ರು. ಅದರಲ್ಲಿ ಆಶೀಶ್ ಮತ್ತು ಅವನ ಗೂಂಡಗಳು ಹುಡುಗಿಯ ಕಣ್ಣನ್ನೇ ಕಿತ್ತಾಕಿದ್ರು. ಅದಲ್ಲದೆ ಇನ್ನೂ ಕೂಡ ಚಿತ್ರ ವಿಚಿತ್ರ ಹಿಂಸೆಯನ್ನ ಕೊಟ್ಟಿದ್ರು. ಅದನ್ನ ನೋಡಿ ಈ ಬಹದ್ದೂರ್ಗೆ ಮೂರ್ಛೆ ಹೋಗೋದಷ್ಟೇ ಬಾಕಿ ಇತ್ತು. ತನ್ನ ಎದುರುಗಡೆ ಇರೋದು ಮನುಷ್ಯನಲ್ಲ, ಮನುಷ್ಯನ ರೂಪದಲ್ಲಿರುವಂತಹ ರಾಕ್ಷಸ ಎಂಬುದು ಆತನಿಗೆ ಮನವರಿಕೆಯಾಗಿತ್ತು. ನಂತರ ಆಶೀಶ್ ಅವನಿಗೆ ಮನೆಗೆ ಹೋಗೋದಕ್ಕೆ ಸ್ವಾತಂತ್ರ್ಯ ಕೊಟ್ಟನಾದ್ರೂ ಭಯದಿಂದ ಆಘಾತಗೊಂಡಿದ್ದಂತ ಈ ಬಹದ್ದೂರ್ ಕೆಲವು ದಿನ ಆ ರೂಮ್ ಬಿಟ್ಟು ಕದಲೇ ಇಲ್ಲ. ತನ್ನ ಮೈಮೇಲಿನ ಗಾಯಗಳು, ಅದರಲ್ಲೂ ಹೊರಗಡೆ ಕಾಣಿಸುವಂತ ಗಾಯಗಳು ಮಾಯವರೆಗೂ ಮನೆಗೆ ಹೋಗಬಾರ್ದು ಅಂತ ಅವನು ಅಂದ್ಕೊಂಡಿದ್ದ. ಅವುಗಳನ್ನ ನಮ್ಮ ಮನೆಯವರು ನೋಡಿ ಕಂಪ್ಲೇಂಟ್ ಕೊಟ್ರೆ ಅವರೆಲ್ಲರ ಜೀವಕ್ಕೆ ಅಪಾಯ ಅಂತ ಈತ ಭಯಪಟ್ಟಿದ್ದ. ಮತ್ತೆ ಇವನು ಅಲ್ಲೇ ಇದ್ದಾಗ ಕೆಲವರಿಗೆ ಹಿಂಸೆ ಕೊಡೋದು, ಅವರು ಅರ್ಚೋದು, ಅಳೋದು ಇದೆಲ್ಲ ಕೂಡ ಈ ಬಹದ್ದೂರ್ಗೆ ಕೇಳಿಸ್ತಾ ಇತ್ತು. ಅಂದ್ರೆ ಈ ಹೀನ ಅಪರಾಧವನ್ನು ಅವನು ನಿರಂತರವಾಗಿ ಮಾಡ್ತಿದ್ದಾನೆ ಎಂಬುದು ಈತನಿಗೆ ಖಚಿತ ಆಯಿತು. ಆತ ಸರಿಯಾಗಿ ಯೋಚಿಸಿದಾಗ ತನ್ನ ಫ್ರೆಂಡ್ ಸರ್ಕಲ್ನಲ್ಲೇ 4-5 ಜನ ಇವನಿಂದ ಈ ಹಿಂಸೆಗೆ ಒಳಪಟ್ಟಿದ್ದಾರೆ ಎಂಬುದು ಕೂಡ ಆತನಿಗೆ ಗೊತ್ತಾಯಿತು. ಅವರ ಮೈಮೇಲೂ ಕೂಡ ಚಿಕ್ಕ ಪುಟ್ಟ ಗಾಯಗಳು ಕಾಣ್ತಿದ್ವು. ಆದ್ರೆ ಅವರೆಲ್ಲ ಅವುಗಳಿಗೆ ಬೇರೆ ಕಾರಣವನ್ನ ಹೇಳಿದ್ದು ಅವನಿಗೆ ನೆನಪಾಯ್ತು. ಅದರಲ್ಲೂ ಕುಲ್ ಬಹದ್ದೂರ್ನ ಸ್ನೇಹಿತನೇ ಆಗಿದ್ದಂತ ಕೇವಲ 19 ವರ್ಷ ವಯಸ್ಸಿನ ಲಾಲ್ ಬಹದ್ದೂರ್ ಎಂಬ ಹುಡುಗನನ್ನ ಇವನು ಹಿಂಸೆ ಕೊಟ್ಟಿದ್ದ. ಆ ಹುಡುಗನ ಮೈ ಮೇಲೆ ಗಾಯವಾಗದಂತ ಸ್ಥಳಗಳೇ ಇರಲಿಲ್ಲ. ಅವನ ಉಗುರುಗಳನ್ನ ಕಿತ್ತಾಕಿದ್ರು, ಅವನ ಜನಾಂಗವನ್ನು ಕೂಡ ಎಳೆದಿದ್ರು. 2024 ಮಾರ್ಚ್ನಲ್ಲಿ ಆಶೀಶ್ ಮತ್ತು ಆತನ ಗೂಂಡಾ ಗೆಳೆಯರು ಬೆಳಿಗ್ಗೆ 6 ಗಂಟೆಯಿಂದ 11 ಗಂಟೆವರೆಗೂ ನಿರಂತರವಾಗಿ ಅವನ ಮೇಲೆ ಮುಗಿಬಿದ್ದಿದ್ರು. ಅವನನ್ನ ಅಲ್ಲಿ 3ನೇ ಫ್ಲೋರ್ನಲ್ಲಿ ಇಡಲಾಗಿತ್ತು. ಅಲ್ಲಿಂದ ತಪ್ಪಿಸ್ಕೊಳ್ಬೇಕು ಅಂದ್ರೆ ಅವನು 3ನೇ ಮಹಡಿಯಿಂದ ಹಾರಬೇಕಿತ್ತು. ಆದ್ರೆ ಅವನು ಕೆಳಗೆ ಜಿಗಿದು ಸಾಯುವಂತ ಬದಲು ಇದೇ ನರಕ ಅನುಭವಿಸೋಣ ಅಂತ ಎಲ್ಲವನ್ನೂ ಕೂಡ ಸಹಿಸಿಕೊಂಡಿದ್ದ. ನಂತರ ಯಾರದ್ದೋ ಫೋನ್ ಕರೆ ಬಂದ್ಮೇಲೆ ಈ ಆಶೀಶ್ ಅವನನ್ನ ತಕ್ಷಣ ಬಿಟ್ಟಿದ್ದ. ಅದು ಯಾರ್ ಫೋನ್, ಅದೇನು ಹೇಳಿದ್ರು, ಅದ್ಯಾಕೆ ಇವನು ಅವನನ್ನ ಬಿಟ್ಟ, ಇವನಿಗಿಂತ ದೊಡ್ಡವರು ಮತ್ತಾರಾದರೂ ಇದ್ದಾರೆ ಎಂಬುದು ಇದುವರೆಗೂ ಬಹಿರಂಗವಾಗಿಲ್ಲ. ಸೀದಾ ಮನೆಗೆ ಹೋದಂತ ಈ ಬಹದ್ದೂರ್ನ ನೋಡಿ ಮನೆಯವರು ದಂಗಾಗಿ ಹೋದ್ರು. ನಡೆದದ್ದೆಲ್ಲವನ್ನೂ ಕೂಡ ಕೇಳಿ ಅವರು ಭಯಭೀತಗೊಂಡ್ರು. ಪೊಲೀಸರಿಗೆ ತಿಳಿಸುವಂತ ಯೋಚನೆ ಕೂಡ ಮಾಡದೆ ಅವನನ್ನ ಕಾಠ್ಮಂಡು ಬಿಡಿಸಿ ದೂರದ ಊರಿಗೆ ಕಳಿಸಿದ್ರು. ಇದರ ನಂತರ ಆಶೀಶ್ ಮತ್ತೆ ಬೇರೆ ಬೇರೆ ಯುವಕ ಯುವತಿಯರನ್ನ ಕರೆತಂದು ತನ್ನ ಕ್ರೂರ ಹಾಗೂ ವಿಲಕ್ಷಣ ಆಟವನ್ನ ಮುಂದುವರಿಸಿದ್ದ. ಆದರೆ ಈ ಕುಲ್ ಬಹದ್ದೂರ್ ಉಳಿದವರು ಹಾಗಲ್ಲ. ಅಲ್ಲಿಂದ ಮನೆಗೆ ಹೋದಂತ ಅವನು ತನ್ನ ಸ್ನೇಹಿತರಿಗೆ, ಸಂಬಂಧಿಕರಿಗೆ
ಈ ಆಶಿಷ್ನ ಇನ್ನೊಂದು ಮುಖದ ಬಗ್ಗೆ ಹೇಳಿದ್ದ. ಅವರೆಲ್ಲರೂ ಕೂಡ ಈ ಬಹದ್ದೂರ್ಗೆ ಧೈರ್ಯವನ್ನ ಹೇಳಿ ಪೊಲೀಸರಿಗೆ ದೂರು ಕೊಡೋದಿಕ್ಕೆ ಮನವೊಲಿಸಿದ್ರು. ನಾವೆಲ್ಲ ನಿನ್ ಜೊತೆ ಇರ್ತೀವಿ, ನೀನು ಸುಮ್ನೆ ಕೂರ್ಬೇಡ, ಆ ಶುಗರ್ ಡ್ಯಾಡಿಗೆ ಶಿಕ್ಷೆ ಕೊಡಿಸೇ ಬಿಡೋಣ ಅಂತ ತಯಾರಾದ್ರು. ನಂತರ ಸೆಪ್ಟೆಂಬರ್ 3, 2024ರಂದು ಅವನು ಕಾಠ್ಮಂಡು ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದ. ಪ್ರಕರಣದ ಗಂಭೀರತೆ ಅರಿತಂತ ಪೊಲೀಸರು ತಡ ಮಾಡದೆ 25 ಜನರ ತಂಡದೊಂದಿಗೆ ಆಶಿಷ್ ಮನೆ ಮೇಲೆ ದಾಳಿ ಮಾಡಿ ಅವನನ್ನ ಹಾಗೂ ಅವನ ಸಹಚರನ್ನ ಬಂಧಿಸಿದ್ರು. ಜೊತೆಗೆ ಕುಲ್ ಬಹದ್ದೂರ್ ಹೇಳಿದಂತ ಡ್ರಿಲ್ಲರ್, ವಿದ್ಯುತ್ ಐರನ್ ರಾಡ್, ಸ್ನೂಕರ್ ಸ್ಟಿಕ್ಗಳು, ಎಲೆಕ್ಟ್ರಿಕ್ ಕುರ್ಚಿಗಳು, ಫ್ಲಂಕಿಂಗ್ ಪ್ಲೇಯರ್ ಸೇರಿದಂತೆ ಅವನು ಹಿಂಸೆ ಕೊಡೋದಕ್ಕೆ ಬಳಸ್ತಿದ್ದಂತ ಎಲ್ಲ ವಸ್ತುಗಳನ್ನು ಕೂಡ ಹುಡುಕಿ ಸೀಸ್ ಮಾಡಿದ್ರು. ಅವೆಲ್ಲವನ್ನು ಕೂಡ ನೋಡಿ ಈ ಕುಲ್ ಬಹದ್ದೂರ್ ಹೇಳಿದ್ದು ಸತ್ಯ ಎಂಬುದು ಪೊಲೀಸರಿಗೆ ಮನವರಿಕೆಯಾಗುತ್ತೆ. ಅವರು ಸೆಪ್ಟೆಂಬರ್ 4ನೇ ತಾರೀಕಿನಂದು ಆಶಿಷ್ ಮತ್ತು ಇತರ ಮೂವರನ್ನ ಜಿಲ್ಲಾ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ನಂತರ ಕೋರ್ಟ್ ಅವನನ್ನ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಟ್ಟಿತ್ತು. ಕುಲ್ ಬಹದ್ದೂರ್ ಕೊಟ್ಟಂತ ದೂರಿನಿಂದ ಹಾಗೂ ಶುಗರ್ ಡ್ಯಾಡಿ ಅರೆಸ್ಟ್ ಆಗಿರೋದು ಗೊತ್ತಾದ ನಂತರ ಇನ್ನೂ ಅನೇಕ ಯುವಕ ಯುವತಿಯರು ಪೊಲೀಸರ ಮುಂದೆ ಬಂದು ತನ್ಮೇಲೂ ಕೂಡ ನಡೆದಂತ ಕ್ರೂರ ಟಾರ್ಚರ್ ಬಗ್ಗೆ ವಿವರಿಸಿ ದೂರನ್ನ ದಾಖಲಿಸಿದ್ರು. ಇನ್ನು ಈ ಆಶಿಷ್ಗೆ ಮದುವೆಯಾಗಿ 2 ಮಕ್ಕಳು ಕೂಡ ಇದ್ರು. ಅವ್ರ ಹತ್ರ ಹೋಗಿ ಇವನ್ ಬಗ್ಗೆ ವಿಚಾರಿಸಿದಾಗ ಅವರು ಇವನು ಕೇವಲ ಮಾಸ್ಕ್ ಅನ್ನ ತೊಟ್ಟು ಪಾರ್ಟಿಗೆ ಹೋಗೋದು, ಮಜಾ ಮಾಡೋದಷ್ಟೇ ಅವ್ರಿಗೆ ಗೊತ್ತಿತ್ತು. ಹೀಗೆ ಜನರನ್ನ ಹಿಂಸೆ ಮಾಡೋದು ಅವ್ರಿಗೆ ಗೊತ್ತಿರಲಿಲ್ಲ. ಆ ಒಂದು ಕೆಲಸವನ್ನ ಅವನು ಬೇರೆ ಇನ್ನೊಂದು ಅಪಾರ್ಟ್ಮೆಂಟ್ ನಲ್ಲಿ ನಡೆಸ್ತಿದ್ದ. ಎಲ್ಲ ಸರಿ, ಇದನ್ನ ಅವನು ಯಾಕೆ ಮಾಡ್ತಿದ್ದ ಎಂಬುದು ಎಲ್ರಿಗೂ ಕೂಡ ಕಾಡುವಂತ ಸಹಜ ಪ್ರಶ್ನೆ. ಇದಕ್ಕೆ ಹಲವಾರು ಉತ್ತರ ಇವೆ. ವೀಕ್ಷಕರೇ, ಈ ಆಶಿಷ್ ಒಬ್ಬ ವಿಕಾರಿಯಾಗಿದ್ದ. ಅವನೊಂದು ವಿಭಿನ್ನ ವ್ಯಕ್ತಿತ್ವ. ಈ ಆಶಿಷ್ ಮಾಸ್ಕ್ ಅನ್ನ ತೊಡದೇ ಇದ್ದಾಗ ನಾರ್ಮಲ್ ಆಗಿರ್ತಿದ್ದ. ಮಾಸ್ಕ್ ಅನ್ನ ತೊಟ್ಟಾಗ ಶುಗರ್ ಡ್ಯಾಡಿ ಆಗ್ತಿದ್ದ. ಆಗ ಅವನಲ್ಲಿ ಇರುವಂತ ವಿಕೃತತೆ ಹೊರ ಬರ್ತಿತ್ತು. ಅದರ ಮನಸ್ಥಿತಿ ಹೇಗಿರ್ತಾ ಇತ್ತು ಅಂದ್ರೆ ಇನ್ನೊಬ್ಬರನ್ನ ನೋಯಿಸಿ ಖುಷಿ ಪಡೋದು. ಆದರೆ ಈ ಬಗ್ಗೆ ಅವನಿಗೆ ಕೇಳಿದಾಗ ಹಿಂದೆ 2 ವ್ಯಕ್ತಿಗಳು ಒಂದು ಹುಡುಗಿಯನ್ನ ಬಳಸಿ ನನ್ನನ್ನ ಜಾಲದಲ್ಲಿ ಸಿಲುಕಿಸಿ ತೊಂದರೆ ಕೊಟ್ಟಿದ್ರು. ಅವತ್ತಿಂದ ನಾನು ಈ ರೀತಿಯಾದೆ ಅಂತ ಆತ ಹೇಳಿದ್ದ. ಆ 2 ಯಾರು, ಆ ಹುಡುಗಿ ಯಾರು ಅಂತ ಕೇಳಿದ್ರೆ ಅವನಲ್ಲಿ ಉತ್ತರ ಇರಲಿಲ್ಲ. ಅವನೊಂಥರ ಹುಚ್ಚನ ಹಾಗೆ ಅಥವಾ ಮಾನಸಿಕ ಸ್ಥೀಮಿತವನ್ನೇ ಕಳೆದುಕೊಂಡವನ ಹಾಗೆ ಆಡ್ತಿದ್ದ. ಒಮ್ಮೊಮ್ಮೆ ಪೊಲೀಸರು ಕೇಳದಂತ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಕೊಡ್ತಿದ್ದ. ಮತ್ತೊಮ್ಮೆ ಅವರೇನೇ ಕೇಳಿದ್ರು ಕೂಡ ಇವನು ಏನೇನೋ ಮಾತನಾಡ್ತಿದ್ದ. ಅವನ ಮನಸ್ಥಿತಿ ಸರಿಯಿಲ್ಲ ಅಂತಲೋ ಅಥವಾ ಅವನ ದುಡ್ಡಿನ ಬಲಕ್ಕೆ ಮಣಿದೋ ಎಲ್ಲಿ ಪೊಲೀಸರು ಹಾಗೂ ನ್ಯಾಯಾಲಯ ಅವನನ್ನ ಬಿಡುಗಡೆ ಮಾಡುತ್ತೋ ಅಂತ ನೇಪಾಳಿ ಜನ ಈಗ ಆತಂಕ ಪಡ್ತಿದ್ದಾರೆ. ಅವನು ಮುಗ್ಧರಿಗೆ ಹೇಗೆ ಹಿಂಸೆಯನ್ನು ಕೊಡ್ತಿದ್ನೋ ಅದೇ ರೀತಿ ಇವನಿಗೆ ಹಿಂಸೆ ಕೊಡಬೇಕು ಅಂತ ಅಲ್ಲಿನ ಜನ ಒತ್ತಾಯಿಸ್ತಿದ್ದಾರೆ. ಆದ್ರೆ ನೇಪಾಳದ ಕಾನೂನು ಹೇಗಿದೆಯೋ ಮುಂದೇನಾಗುತ್ತೋ ಅಂತ ಕಾದು ನೋಡ್ಬೇಕಷ್ಟೇ. ಆದರೆ ವೀಕ್ಷಕರೇ, ಮನುಷ್ಯರಾದವರು ವಿನಾಕಾರಣ ಇನ್ನೊಬ್ಬರನ್ನ ತೀರಾ ಈ ರೀತಿ ಹಿಂಸೆ ಕೊಡೋದಿಕ್ಕೆ ಸಾಧ್ಯನಾ? ಅಂಥವ್ರಿಗೆ ನಾಗರಿಕ ಸಮಾಜದಲ್ಲಿ ಇರುವಂತ ಅರ್ಹತೆ ಇದೆಯಾ ಅಂತ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.